ಪೋಸ್ಟ್ ಆಫೀಸಿನ 5 ಬೆಸ್ಟ್ ಸ್ಕೀಮ್ಗಳು ಯಾವುದೆಲ್ಲ ನೋಡೋಣ. ಪೋಸ್ಟ್ ಆಫೀಸ್ ಸೇವಿಂಗ್ ಅಕೌಂಟ್ ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಅಂತ ಹೇಳಬಹುದು. ಇಲ್ಲಿ ನಾವು 5 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀವಿ. ಒಂದು ಹೆಣ್ಣು ಮಗುವಿಗೆ ಮಾಡುವಂಥ ಈ ಸ್ಕೀಮ್, ಇದರಲ್ಲಿ ನಾವು ಮಿನಿಮಮ್ 500 ರೂಪಾಯಿಂದ ಶುರು ಮಾಡಬಹುದು. 5 ವರ್ಷ ಪ್ಲ್ಯಾನ್ ಆಗಿರುತ್ತದೆ. ಇದರಲ್ಲಿ 1 ವರ್ಷ 2 ವರ್ಷದಲ್ಲಿ ಹಣ ತೆಗೆಯಲಾಗುವುದಿಲ್ಲ. 2024 ಪ್ರಕಾರ ಇದರ ಇಂಟ್ರೆಸ್ಟ್ ರೇಟ್ 7.3% ರೇಟ್ ಆಗಿರುತ್ತದೆ. ಎರಡನೇ ಸ್ಕೀಮ್ ಬಂದು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ NSC. ಇದು 5 ವರ್ಷ 10 ವರ್ಷ ಇನ್ವೆಸ್ಟ್ ಮಾಡುವಂಥ ಒಂದು ಸ್ಕೀಮ್. ನಮ್ಮ ಒಂದು ಮೆಚುರಿಟಿ ಅಕೌಂಟ್ ಏನು ಇರುತ್ತದೆ ಅದಕ್ಕೆ ಕಾಂಪೌಂಡ್ ಅಮೌಂಟ್ ಬರುತ್ತದೆ. ಇಲ್ಲಿ ನೀವು 1000ನಿಂದ ಎಷ್ಟು ಬೇಕಾದರೂ ಹಣ ಹಾಕಬಹುದು. ಇದರ ರೇಟ್ ಆಫ್ ಇಂಟ್ರೆಸ್ಟ್ 7.7%. ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುವುದರಿಂದ ಯಾವುದೇ ರೀತಿಯ ರಿಸ್ಕ್ ಇರುವುದಿಲ್ಲ. ಮೂರನೇ ಸ್ಕೀಮ್ ಬಂದು ಕಿಸಾನ್ ವಿಕಾಸ್ ಪತ್ರ. ಇದು ಎಲ್ಲ ಇಂಡಿವಿಜುವಲಿಗೂ, ರೈತರಿಗೂ, ಮಿಡಿಲ್ ಕ್ಲಾಸ್ ಅವರಿಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಲಾಂಗ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಆದ್ದರಿಂದ ನಮಗೆ ಏನಾದರೂ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕೆಂದರೆ ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬಹುದು. ಇದು ಅಲ್ಲಿಗಳಿಗೂ ಯೂಸ್ ಆಗುತ್ತದೆ ಅಂತ ಕಿಸಾನ್ ವಿಕಾಸ್ ಪತ್ರ ಇದನ್ನು 1988ರಲ್ಲಿ ಶುರು ಮಾಡಿದರು. ಇದರ ಇಂಟ್ರೆಸ್ಟ್ ರೇಟ್ 2024ರಲ್ಲಿ 7.5% ಆಗಿರ್ತದೆ. ನಾಲ್ಕನೇ ಸ್ಕೀಮ್ ಬಂದು ಪಬ್ಲಿಕ್ ಪ್ರೊವೈಡೆಡ್ ಫಂಡ್. ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸ್ಕೀಮ್ ಅಂತಲೇ ಹೇಳಬಹುದು. ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತದೆ. 15 ವರ್ಷ ಇನ್ವೆಸ್ಟ್ ಮಾಡಬಹುದು. ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಂದು 2024 ಪ್ರಕಾರ 7.1% ಸಿಗ್ತದೆ. ಪಬ್ಲಿಕ್ ಪ್ರೊವೈಡೆಡ್ ಫಂಡರಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದರೆ ಡಬಲ್ ಆಗಿ ಸಿಗುತ್ತೆ. ಐದನೇ ಸ್ಕೀಮ್ ಬಂದು ಸುಕನ್ಯಾ ಸಮೃದ್ಧಿ ಯೋಜನೆ. ಇದು ಹೆಣ್ಣು ಮಕ್ಕಳಿಗೆ ಅಂತಲೇ ಮಾಡುವ ಒಂದು ಅಕೌಂಟ್ ಆಗಿರ್ತದೆ. ಇದನ್ನು 2015ರಲ್ಲಿ ಲಾಂಚ್ ಮಾಡಲಾಯಿತು. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದರೆ ಆ ಮಗುವಿನ 10 ವರ್ಷದ ಒಳಗಡೆ ಇದ್ದರೆ ಈ ಸ್ಕೀಮಲ್ಲಿ ಸೇರುವುದು ತುಂಬ ಉತ್ತಮ. ಇದರ ಇಂಟ್ರೆಸ್ಟ್ ರೇಟ್ ಬಂದು 2024 ಪ್ರಕಾರ 7.6% ಇದೆ. ಆ ಮಗುವಿಗೆ 18 ವರ್ಷ ತುಂಬಿದ ನಂತರ ಡಬಲ್ ಆಗಿ ಹಣ ಸಿಗುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you in the next video.